ಪ್ರೀತಿ ಇಲ್ಲದವನಾಗಿ ಸಂದೇಶ ಕೊಡುವುದಾದರೆ ಅದು ವ್ಯರ್ಥ ಎಂಬುದಾಗಿ ನಾನು ಭಾವಿಸಿದ್ದೇನೆ ಪ್ರಿಯರೇ. ನನ್ನ ಸಂದೇಶದಲ್ಲಿ ನಾನು ವಾಕ್ಯವನ್ನ ಪ್ರೀತಿಸಿ ನಿಮಗೆ ಹೇಳಿದಂತ ಅನೇಕ ಸಂದೇಶಗಳಿದೆ. ನನ್ನ ಜೀವಿತದಲ್ಲಿ ನಾನು ಕಂಡಂತ ಅತಿ ಶ್ರೇಷ್ಠವಾದಂತ ಅದ್ಭುತ ಎಂಬುದಾಗಿ ನೋಡುವುದಾದರೆ ಅದು ನನ್ನ ಕ್ರಿಸ್ತನ ವಾಕ್ಯವಾಗಿದೆ ಪ್ರಿಯರೇ. ಪ್ರಪಂಚದಲ್ಲಿ 7 ಅದ್ಭುತಗಳಿವೆ ಪ್ರಿಯರೇ, ಅದು ಇದಕ್ಕೆ ಸಮಾನವಿಲ್ಲ. ಹಾಗಾಗಿ ನಾನು ವಾಕ್ಯವನ್ನು ಪ್ರೀತಿಸಿ ನಿಮ್ಮ ಮುಂದೆ ಅರೆಬರೆಯಾಗಿ ಕೆಲವೊಮ್ಮೆ ನಾನು ಮಾತಾಡ್ತೇನೆ, ವಾಕ್ಚಾತುರ್ಯ ಇಲ್ಲದವನಾಗಿ ಮಾತಾಡ್ತೇನೆ. ಆದರೆ ಕ್ರಿಸ್ತನ ಪ್ರೀತಿ, ಆ ದೈವಕ್ಕೆ ಪ್ರೀತಿ ಅನುಭವಿಸಿದ್ದೇನೆ, ನಾನು ಗಳಿಸುವುದಕ್ಕೆ ಪ್ರಯತ್ನ ಪಡುತ್ತಿದ್ದೇನೆ ಪ್ರಿಯರೇ. ಲೋಕದಲ್ಲಿ ದೈವಿಕ ಪ್ರೀತಿಯ ವಿಷಯದಲ್ಲಿ ಯಾರಿಗೂ ತಿಳಿದಿಲ್ಲ ಪ್ರಿಯರೇ. ಕೇವಲ ಶಾರೀರಿಕ ಅಲ್ಪ ಪ್ರೀತಿಗಾಗಿ ಇವತ್ತು ಎಷ್ಟೋ ಜನ ಮರಣದ ಹಾದಿಯನ್ನ ಶಾರೀರಿಕ ಪ್ರೀತಿಯ ನಿಮಿತ್ತವಾಗಿ ಅವರು ನಿರಾಶವುಳ್ಳವರಾಗಿದ್ದಾರೆ. ಆದರೆ ಕ್ರಿಸ್ತನ ಪ್ರೀತಿ ಅದು ಶಾಶ್ವತವಾದದ್ದು. ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ನಾವು 13ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಬಹಳಷ್ಟು ವಿಷಯಗಳಿದೆ, ಆದರೆ ಆ ಪ್ರೀತಿಯ ಶ್ರೇಷ್ಠತೆ 13:13ರಲ್ಲಿ ನಾನು ಮಾತಾಡುತ್ತೇನೆ. ಆ ವಾಕ್ಯವ ವಿಷಯದಲ್ಲಿ ನಾನು ಕೆಲವೊಮ್ಮೆ ಮಾತಾಡಿ ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ವಾಕ್ಯ ಸಂದೇಶವನ್ನು ಓದುವುದಕ್ಕೆ ನಮ್ಮ ಮಧ್ಯೆ ಸಿಸ್ಟರ್ ಮಂಜುಳಾ ಜಾಕೋಬ್ ಇದ್ದಾರೆ. ಅವರಿಗೆ ಕರ್ತನ ಹೆಸರಿನಲ್ಲಿ ನಾನು ಸ್ವಾಗತವನ್ನು ಮಾಡ್ತೇನೆ. ಮೊದಲನೇ ಸಿಸ್ಟರ್ 13:13 ಒಮ್ಮೆ ಓದ್ಕೊಳ್ಳೋಣ. ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳುಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಥ್ಯಾಂಕ್ ಯು ಸಿಸ್ಟರ್. ಇವುಗಳಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ ಬೇರೆ ಪ್ರೀತಿ ಶ್ರೇಷ್ಠತೆಯ ವಿಷಯದಲ್ಲಿ ಇನ್ನೊಂದು 2 ವಿಷಯಗಳು ಪೌಲನು ಸೇರಿಸುತ್ತಾ ಆತನು ಮಾತಾಡುತ್ತಿದ್ದಾನೆ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಯಾವುದು? ಪ್ರೀತಿಯೇ ಎಂಬುದಾಗಿ ಆತನು ಪ್ರಶ್ನಾರ್ಥಕವಾಗಿ ಮಾಡ್ತಾನೆ. ಯಾಕಂದ್ರೆ ಪ್ರೀತಿಯ ವಿಷಯದಲ್ಲಿ ನಾವು ನೋಡಿದ್ದೇವೆ, ಇಲ್ಲಿ ಎಲ್ಲಿವರೆಗೆ ಆ ಪ್ರೀತಿ ನಿಲ್ಲುತ್ತದೆ ಎಂಬುದಾಗಿ ಹೇಳುವಾಗ ಸಭೆಯ ಯುಗದ ಅಂತ್ಯದವರೆಗೂ ನಿಲ್ಲುತ್ತದೆ ಪ್ರಿಯರೇ. ಎಲ್ಲಿವರೆಗೂ ಸಭೆ ಇರುತ್ತದೋ ಆ ಕ್ರಿಸ್ತನ ಪ್ರೀತಿ ಅಲ್ಲಿವರೆಗೆ ಇರುತ್ತದೆ. ನಾನು ಯುಗದ ಸಮಾಪ್ತಿವರೆಗೂ ನಿಮ್ಮೊಟ್ಟಿಗೆ ಇರ್ತೇನೆ ಎಂಬುದಾಗಿ ಹೇಳಿದಂತ ದೇವರು ಆತನು ಪ್ರೀತಿಸಿದವರಿಗೂ ಎಂದಿಗೂ ಆತನು ಕೈ ಬಿಡುವನಲ್ಲ ಎಂಬ ನಂಬಿಕೆ ಇದೆ ಪ್ರಿಯರೇ. ನಾವು 1 ಕೊರಿಂಥ 13ನೇ ಅಧ್ಯಾಯದ 3ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ಪ್ರೀತಿಯ ವಿಷಯದಲ್ಲಿ. ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೋ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. ಗಮನಿಸಿ ಪ್ರಿಯರೇ, ಬಹಳ ಶ್ರೇಷ್ಠವಾದಂತಹ ವಾಕ್ಯ ಇಲ್ಲಿ ನಾವು ನೋಡುತ್ತೇವೆ. ಒಬ್ಬನು ಪ್ರೀತಿ ಇಲ್ಲದೆ ಹೋದರೆ ತನಗಿರುವುದನ್ನೆಲ್ಲ ಕೊಡಲು ಅಥವಾ ತ್ಯಾಗ ಮಾಡಲು ಸಾಧ್ಯವಿಲ್ಲ. ಹೌದು ಪ್ರಿಯರೇ, ಒಬ್ಬನು ದೇವರಿಂದ ಮೆಚ್ಚುಗೆಯನ್ನು ಪಡೆಯಬೇಕೆಂಬ ಯೋಚನೆ ಅಥವಾ ನರಕದ ಭಯದಿಂದ ಅಥವಾ ತನ್ನ ಕಾರ್ಯದ ಅಥವಾ ಆದರ್ಶಗಳ ದೆಸೆಯಿಂದ ಮಾಡಬಹುದು ಪ್ರಿಯರೇ. ಪ್ರೀತಿ ಇಲ್ಲದಿದ್ದರೆ ಏನೂ ಇಲ್ಲ ಪ್ರಿಯರೇ. ನಾವು ಪ್ರೀತಿಯುಳ್ಳ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ದೇವರ ಆಜ್ಞೆ ಇದೆ ಎಂಬುದಾಗಿ ನಾವು ಸತ್ಯವೇದದ ಸುವಾರ್ತೆಗಳಲ್ಲಿ ಪ್ರಿಯರೇ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಿಮಿತ್ತ ನಾವು ಪ್ರೀತಿಸುವವರಾಗಿದ್ದೇವೆ ಪ್ರಿಯರೇ. ಇಲ್ಲಿ ಕೊನೆವರೆಗೂ ನಿಲ್ಲುವಂಥದ್ದು ಅದು ಯುಗದ ಸಮಾಪ್ತಿವರೆಗೂ. ಆ ಪ್ರೀತಿ ಅದು ಸಭೆ ಎಲ್ಲಿವರೆಗೆ ಇರುತ್ತದೋ ಅಲ್ಲಿವರೆಗೆ ನಿಲ್ಲುತ್ತದೆ ಪ್ರಿಯರೇ. ಇದರ ಮಧ್ಯೆ ನಾನು ನಂಬಿಕೆ ವಿಷಯ ಮಾತಾಡಿದ್ದೇನೆ, ಆ ನಂಬಿಕೆ ವಿಷಯವನ್ನ ಪೂರ್ಣ ಮಾಡ್ತೇನೆ. ಆನಂತರ ನಿರೀಕ್ಷೆ ವಿಷಯದಲ್ಲಿ ಮಾತಾಡ್ತೇನೆ. ಆನಂತರ ಮತ್ತೆ ಪ್ರೀತಿ ವಿಷಯಕ್ಕೆ ನಿಮ್ಮೊಟ್ಟಿಗೆ ನಾನು ಬರ್ತೇನೆ ಪ್ರಿಯರೇ. ನಾನು ಸಂದೇಶಕ್ಕಾಗಿ ಓದಿದಂತ ವಾಕ್ಯ ನೋಡುವಾಗ ನಂಬಿಕೆ ಯಾವುದರ ಮೇಲೆ ನಿಂತಿದೆ? ಅದು ಸತ್ಯದ ಮೇಲೆ ನಿಂತಿದೆ ಅಲ್ವಾ ಪ್ರಿಯರೇ? ಸತ್ಯ ಇದ್ರೆ ತಾನೇ ನಾವು ನಂಬ್ತೇವೆ. ನಾನು ಬೋಧಿಸುವಂತ ಮಾತುಗಳು ಅದು ಸತ್ಯವೇದದ ಮಾತುಗಳು.
ನನ್ನ ಸ್ವಂತ ಮಾತುಗಳಲ್ಲ. ಪ್ರಿಯರೇ, ಸತ್ಯವನ್ನು ನಾವು ಹೇಳುವುದಾದರೆ, ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದನ್ನೇ ಮತ್ತೆ ಕೆಲವೊಮ್ಮೆ ನಿಮಗೆ ಜ್ಞಾಪಕ ತರುವುದಕ್ಕಾಗಿ ನಾನು ಮಾತಾಡುತ್ತಾ ಇದ್ದೇನೆ. ಪ್ರಿಯರೇ, ಸತ್ಯವನ್ನು ಹೇಳುವುದಾದರೆ ಅದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಅದು ಹೇಳುವಂಥದ್ದು ಆಗಿದೆ ಪ್ರಿಯರೇ. ಭೂತಕಾಲದಲ್ಲಿ ನಾವು ಹೇಳಬೇಕು ಎಂಬುದಾಗಿದ್ದರೆ ಅದು ಆಗಿ ಹೋಗಿದೆ ಪ್ರಿಯರೇ. ವರ್ತಮಾನ ಕಾಲ ಈಗ ನಡೆಯುತ್ತಿರುವಂತ ಕಾಲ, ಇನ್ನು ಭವಿಷ್ಯತ್ ಕಾಲ ಅದು ಆಗಲೇಬೇಕು ಎಂಬುದಾಗಿ ಆಲೋಚನೆ ವಾಕ್ಯದಲ್ಲಿ ಇದೆ ಪ್ರಿಯರೇ. ನಾವು 1 ಕೊರಿಂಥಿ 15ನೇ ಅಧ್ಯಾಯ 14ನೇ ವಚನವನ್ನ ನಾವು ಓದಿಕೊಳ್ಳೋಣ. 15. ಒಂದು ಕೊರಿಂಥಿ 15:14. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯೂ ಹುರುಳಿಲ್ಲದ್ದು. ಹೌದು ಪ್ರಿಯರೇ, ಇಲ್ಲಿ ಕ್ರಿಸ್ತನು ಎದ್ದಿದ್ದಾನೆ. ಕ್ರಿಸ್ತನು ಎದ್ದಿಲ್ಲವ ಅಂದರೆ ನಮ್ಮ ಪ್ರಸಂಗ, ಬೋಧನೆ, ಸುವಾರ್ತೆ ಎಲ್ಲವೂ ಕೂಡ ವ್ಯರ್ಥ ಎಂದು ಹೇಳುತ್ತದೆ ಪ್ರಿಯರೇ. ಆದರೆ ಕ್ರಿಸ್ತನು ಎದ್ದಿದ್ದಾನೆ, ಹಾಗಾಗಿ ನಂಬಿಕೆಯ ಬೋಧನೆ ಅದು ಪ್ರಯೋಜನವಾಗಿದೆ ಪ್ರಿಯರೇ. ಪ್ರಿಯರೇ, ನಂಬಿಕೆ ವಿಷಯದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ನಿನ್ನೆ ದಿನ ನೋಡಿದ್ದೇವೆ, ಕ್ರಿಯೆ ಇಲ್ಲದ ನಂಬಿಕೆ ವಿಷಯದಲ್ಲಿ ಹೇಗೆ ನಾವು ಕ್ರಿಯೆಯಿಂದ ನಂಬಿಕೆ ಉಳ್ಳವರಾಗಿರಬೇಕು ಎಂಬುದಾಗಿ. ಬೇರೆ ನಾವು ಹೊಸ ಒಡಂಬಡಿಕೆಗೆ ಸೇರಿದಂತ, ದೇವರು ಆದುಕೊಂಡಂತ ಜನಾಂಗದವರು ನಾವು. ಸೊ 2 ಕೊರಿಂಥಿ 1ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ತಿಮೋತಿಗೆ ಒಂದು ಮಾತನ್ನ ಹೇಳುತ್ತಾನೆ. ಸಿಸ್ಟರ್ ಓದಿ. 2 ಕೊರಿಂಥ 1ನೇ ಅಧ್ಯಾಯ 9ನೇ ವಚನ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಉಳ್ಳವರಾಗಬೇಕೆಂದು ಹೀಗಾಯಿತು. ಇಲ್ಲ ಸಿಸ್ಟರ್, 2 ಕೊರಿಂಥ 2 ಕೊರಿಂಥ 9ನೇ ವಚನ. 1:9. ಹೌದು, 2 ಕೊರಿಂಥ. ಹೌದೇ, ಅದೇ ಬ್ರದರ್. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸವಿಡುವವರಾಗಬೇಕೆಂದು. ಸಿಸ್ಟರ್ ತಿಮೋತಿಗೆ ಬರೆದಂತ ಪತ್ರಿಕೆಯಲ್ಲಿ 2 ತಿಮೋತಿ 1:9. 2 ತಿಮೋತಿ 1:9. 2 ತಿಮೋತಿ 1:9. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಹೌದು ಪ್ರಿಯರೇ, ನಾವು ಸುಕೃತ್ಯ ಮಾಡುವುದರ ನಿಮಿತ್ತವಾಗಿ ಅಲ್ಲ, ಆತನ ಕೃಪೆ ಅದು ಸಂಕಲ್ಪವಾಗಿತ್ತು ಆದಿಯಲ್ಲಿ. ಆತನು ನಮ್ಮನ್ನ ನಂಬಿಕೆಯಲ್ಲಿ, ನಮ್ಮನ್ನ ರಕ್ಷಣೆಯಲ್ಲಿ ನಡೆಸಿದಂತವನು. ಆತನು ನಮ್ಮನ್ನ ಬಹಳವಾಗಿ ಪ್ರೀತಿಸಿದ ನಿಮಿತ್ತ ಆ ನಂಬಿಕೆಯಲ್ಲಿ ನಮ್ಮನ್ನ ನಡೆಸುವಂತದ್ದು ಆಗಿದೆ ಪ್ರಿಯರೇ. ಅಪೊಸ್ತಲರು ಸಹ ನಾವು ನೋಡ್ತೇವೆ ನಂಬಿಕೆ ವಿಷಯದಲ್ಲಿ. ನಾವು ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 5ನೇ ವಚನದಲ್ಲಿ ನೋಡ್ತೇವೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅಪೊಸ್ತಲರು ಪ್ರಾರ್ಥಿಸಿದರು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಸತ್ಯದ ಮೇಲೆ ನಮ್ಮ ನಂಬಿಕೆ ನಿಂತಿರುವಂತದ್ದು. ಅಂದರೆ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ. ಆ ಇಬ್ರಿಯ ಪತ್ರಿಕೆ ವಿಷಯದಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ನೋಡಿದ್ದೇವೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲೂ ನಾವು ನೋಡಿದ್ದೇವೆ. ದೇವರು ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ನಾವು ದೇವರ ಬಳಿಗೆ ಬರಬೇಕು. ಹಾಗಾಗಿ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲವೆಂಬ ವಿಷಯವನ್ನು ನಾವು ನೋಡಿದ್ದೇವೆ ಪ್ರಿಯರೇ. ದೇವರು ಬಳಿಗೆ ಬರುವನು, ದೇವರು ಇದ್ದಾನೆ. ಮೊದಲು ಅವರು ದೇವರನ್ನ ನಂಬಬೇಕು, ಕ್ರಿಸ್ತನನ್ನು ನಂಬಬೇಕು. ಅವರ ಮುಂದಿನ ಜೀವಿತ ಶುರುವಾಗುತ್ತದೆ. ಆಗ ಅವರು ಎದುರು ನೋಡುವವರಾಗಿರುತ್ತಾರೆ ಎಂಬುದಾಗಿ ನಂಬಿಕೆ ವಿಷಯದಲ್ಲಿ ಪ್ರಿಯರೇ, ಬಹಳಷ್ಟು ನಂಬಿಕೆ ವಿಷಯದಲ್ಲಿ ಒಂದು ಪ್ರಮಾಣ ಇದೆ, ಅಂದ್ರೆ ಅಳತೆ ಇದೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ನಂಬಿಕೆ ವಿಷಯದಿಂದ ಬಹಳಷ್ಟು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನ ಮಾಡಿರುವಂತದ್ದು ನಾವು ನೋಡ್ತೇವೆ. ಆದರೆ ಪ್ರಿಯರೇ, ನಾವು ನಂಬಿಕೆ ವಿಷಯದಲ್ಲಿ ನೋಡುವಾಗ ಅಪೊಸ್ತಲನಾದಂತ ಪೌಲನು ಸಹ ನಂಬಿಕೆ ವಿಷಯದಲ್ಲಿ, ಮತ್ತೆ ಕೆಲವು ಈ ದಿನ ಬೋಧನೆ ಮಾಡುವಂತವ್ರು ನಂಬಿಕೆಗೆ ಅಳತೆ ಇಲ್ಲ, ಪ್ರಮಾಣ ಇಲ್ಲ, ಅದು ವಿಸ್ತಾರವಾದದ್ದು ಅಂತೇಳಿ. ಇಲ್ಲ ಪ್ರಿಯರೇ, ನಂಬಿಕೆಗೆ ಒಂದು ಅಳತೆ ಇದೆ, ಕ್ರಮ ಇದೆ, ಒಂದು ಕನಿಷ್ಠವಾದಂತ ಇದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಎಷ್ಟೋ ನಂಬಿಕೆ ವಿಷಯದಲ್ಲಿ ನೋಡ್ತೇವೆ,
ಹಳೆ ನಂಬಿಕೆ ವೀರರ ಪಟ್ಟಿಯಲ್ಲಿ ನೋಡಿದಾಗ ಬೇರೆ ಇಬ್ರಿಯ 11ನೇ ಅಧ್ಯಾಯದಲ್ಲಿ ಕೊನೆಗೆ ಕಲಿಸುವಂತ ಪಾಠ ನಮ್ಮ ಪಾಠ ಅದು ಆಗಿದೆ. ಬೇರೆ ಅಂತ ಪ್ರಸಂಗ ಏನು ಎಂಬುದಾಗಿ ನೋಡುವಾಗ ಬಹಳ ಯೆಹೋಶುವನು ಮತ್ತು ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ 10ನೇ ಅಧ್ಯಾಯ 12 ಮತ್ತು 13ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲಿ ಏನ್ ನೋಡ್ತೇವೆ? ಸೂರ್ಯ ಚಂದ್ರನನ್ನ ತಡೆದಿರುವಂತಹ ನಂಬಿಕೆ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಬೇರೆ ದಾನಿಯೇಲನು ಸಹಿತ ಸಿಂಹದ ಗವಿಯಲ್ಲಿ ಹಾಕಿರುವಂತ ನಂಬಿಕೆ ವಿಷಯದಲ್ಲಿ ಮಾತಾಡಲ್ಪಟ್ಟಿದೆ ಹಳ ಒಡಂಬಡಿಕೆಯಲ್ಲಿ. ಪ್ರಿಯರೇ, ನಾವು ದಾನಿಯೇಲ 6ನೇ ಅಧ್ಯಾಯ 21 ಮತ್ತು 22ನೇ ವಿಷಯದಲ್ಲಿ ಪ್ರಿಯರೇ ಈ ಸಂಗತಿಗಳೆಲ್ಲ ಇದು ಹೇಗೆ ಎಂಬುದಾಗಿ ನೋಡುವಾಗ ದಾನಿಯೇಲನ ಗವಿಯಲ್ಲಿ ಹಾಕಿರುವಂತ ವಿಷಯ ಅದು 1000 ವರ್ಷಗಳ ಆಡಳಿತ ರಾಜ್ಯವನ್ನು ಆಳುವಂತ ವಿಷಯಕ್ಕೆ ಸಂಬಂಧಪಟ್ಟಂತ ನಂಬಿಕೆ. ಪ್ರಿಯರೇ, ಅದು ನಾವು ನೋಡ್ತೇವೆ ಸಿಂಹವು ಮತ್ತು ಕುರಿ ಒಟ್ಟಾಗಿ ಅದು ಜೀವಿಸುತ್ತದೆ ಮತ್ತು ಮೇಯುತ್ತದೆ, ಬದುಕುತ್ತದೆ ಎಂಬುದಾಗಿ ಅಲ್ಲಿ ತಿಳಿಸುವಂಥದ್ದು. ಬೇರೆ ನಾವು 11ನೇ ಅಧ್ಯಾಯಕ್ಕೆ ಬಂದಾಗ ಬಹಳಷ್ಟು ಸಂಗತಿಗಳು ಅಲ್ಲಿ ಅಡಕವಾಗಿದೆ. ಪ್ರಿಯರೇ, ಸೊ ಹನೋಕನ ವಿಷಯದಲ್ಲೂ ನಾವು ಮಾತಾಡುವವರಾಗಿದ್ದೇವೆ. ಹನೋಕನು ಸಹಿತ ಹನೋಕನ ವಿಷಯದಲ್ಲಿ ನಾವು ಮಾತಾಡೋಣ. ಆದಿಕಾಂಡ 5ನೇ ಅಧ್ಯಾಯ 23ನೇ ವಚನ ಓದಿಕೊಳ್ಳಿ ಸಿಸ್ಟರ್. ಹನೋಕನ ವಿಷಯದಲ್ಲಿ ಎಷ್ಟು ಬ್ರದರ್? ಆದಿಕಾಂಡ 5:23. 5ನೇ ಅಧ್ಯಾಯ 23ನೇ ವಚನ. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ರಿಂದ ಕಾಣದೆ ಹೋದನು. ಬೇರೆ ಹನೋಕನು ನಂಬಿಕೆಯಿಂದಲೇ ಆ ದಿನಮಾನಗಳಲ್ಲಿ ಆದಿಕಾಂಡದ 5ನೇ ಅಧ್ಯಾಯದಲ್ಲಿ ಅಲ್ಲಿ ನಂಬಿಕೆ ಬಹಳ ಕಡಿಮೆ ಇತ್ತು. ಈ ನಂಬಿಕೆಯನ್ನ ತೋರಿಸುವುದಕ್ಕಾಗಿ ಹನೋಕನು ನಂಬಿಕೆಯಿಂದಲೇ ಮರಣ ಹೊಂದದೆ ಆತನು ಎತ್ತಲ್ಪಟ್ಟನು. ಪ್ರಿಯರೇ, ಮರಣ ಹೊಂದದೆ ಎತ್ತಲ್ಪಟ್ಟಂತ 3 ವ್ಯಕ್ತಿಗಳಿದ್ದಾರೆ. ಎಲಿಯನು, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಸತ್ತನು ಮತ್ತು ಆತನು ಎತ್ತಲ್ಪಟ್ಟನು. ಪ್ರಿಯರೇ, ನಾವು ಹನೋಕನ ಜೀವಿತವನ್ನು ನೋಡುವಾಗ ಆದಿಕಾಂಡ 6:9 ಓದಿ ಸಿಸ್ಟರ್. 6:9 ನೋಹನ ಚರಿತ್ರೆಯು. ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವ್ರ ನಮ್ಮ ಸ್ತೋತ್ರ. ಹಾಗಾಗಿ ನಾವು ನೋಹನ ಚರಿತ್ರೆಯನ್ನು ನೋಡ್ತೇವೆ. ಆ ನಂಬಿಕೆ ವಿಷಯದಲ್ಲಿ ಆತನು ಹೇಗೆ ದೇವರೊಟ್ಟಿಗೆ ನಡೆದುಕೊಂಡನು ಎಂಬುದಾಗಿ. ಪ್ರಿಯರೇ, ಮಲಾಕಿ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಮಲಾಕಿ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಮಲಾಕಿ ಪತ್ರಿಕೆ ಮಲಾಕಿ ಹೇಳಿದ್ರಿ ಅಲ್ವಾ? ಹೌದು, ಮಲಾಕಿ ಗ್ರಂಥ ಕೊನೆಯ 6. ಅವರ ಬಾಯಲ್ಲಿ ಸತ್ಯ ಬೋಧನೆಯು ನೆಲೆಸಿತ್ತು. ಅವರ ತುಟಿಗಳಲ್ಲಿ ಅನ್ಯಾಯವೇನೂ ಕಾಣಲಿಲ್ಲ. ಅವರು ಶಾಂತಿಯಿಂದಲೂ ಸಧರ್ಮದಿಂದಲೂ ನನ್ನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಬಹುಜನರನ್ನು ಪಾಪದ ಕಡೆಯಿಂದ ತಿರುಗಿಸಿದರು. ದೇವನ ಸ್ತೋತ್ರವಾಗ್ಲಿ ಮಾತಿಗಾಗಿ. ಬೇರೆ ಎಷ್ಟು ಒಳ್ಳೆಯ ವಾಕ್ಯ ಇದೆ. ಅವರು ಮಾಡಿದಂತ ಕಾರ್ಯಗಳು, ದೇವರ ಮೇಲೆ ಇಟ್ಟಂತ ನಂಬಿಕೆಗಳು, ದೇವರು ಅವರ ವಿಷಯದಲ್ಲಿ ಸಾಕ್ಷಿ ಹೇಳುವನಾಗಿದ್ದಾನೆ. ಬೇರೆ ಹಾಗೆ ನಾವು ನೋಡುವಂಥದ್ದು ಈ ಹನೋಕನ ವಿಷಯದಲ್ಲಿ ನಾವು ನೋಡುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಯೂದನ ಪತ್ರಿಕೆ 14ನೇ ವಚನ ಓದಿ ಸಿಸ್ಟರ್. ಹೊಸ ಒಡಂಬಡಿಕೆ 14ನೇ ವಚನ. ಒಂದೇ ಅಧ್ಯಾಯ ಇರೋದು. 14ನೇ ವಚನ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ
ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಈ ಹನೋಕನು ಆತನು ಒಬ್ಬ ಪ್ರವಾದಿಯಾಗಿದ್ದನೆಂಬುದಾಗಿ ಯೂದನು ತನ್ನ ಪತ್ರಿಕೆಯಲ್ಲಿ ಆತನು ತಿಳಿಸುವನಾಗಿದ್ದಾನೆ. ಹಾಗಾಗಿ ಬಹಳ ನಂಬಿಕೆ ಉಳ್ಳಂತ ಹನೋಕನು ಸಹಿತ ಆತನು ಎತ್ತಲ್ಪಟ್ಟನು, ಮರಣ ಹೊಂದದೆ ಆತನು ಎತ್ತಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. ನೀನು ಸಾಯುವುದಿಲ್ಲ ಎಂದು ದೇವರು ಅವನಿಗೆ ವಾಗ್ದಾನ ಮಾಡಿರಬಹುದು. ಯಾಕಂದರೆ ನಾವು ಇಬ್ರಿಯ ಗ್ರಂಥ 5ನೇ ಅಧ್ಯಾಯ 11ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಓದುತ್ತೇವೆ, ಅವರ ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದು ಎಂಬುದಾಗಿ. ಯಾಕೆ ಎಂಬುದಾಗಿ ನೋಡುವಾಗ ಅದು ನಂಬಿಕೆಯಿಂದಲೇ ಪ್ರಿಯೆ. ನಂಬಿಕೆ ದೇವರು ಕೊಡುವ ಪ್ರಕಟಣೆಯಾಗಿದೆ, ಮಾನವನು ತೋರುವ ಪ್ರಕ್ರಿಯೆಯಾಗಿದೆ ಪ್ರಿಯರೇ. ಹಾಗಾಗಿ ನಂಬಿಕೆ ದೇವರು ಕೊಡುವಂತಹ ಪ್ರಕಟಣೆಯಾಗಿದೆ ಪ್ರಿಯರೇ. ನಂಬಿಕೆ ಅಂದ್ರೆ ಏನು? ಸತ್ಯದಲ್ಲಿ ನಿಲ್ಲುವುದೇ ನಂಬಿಕೆ ಪ್ರಿಯರೇ. ಅದಕ್ಕೆ ಸತ್ಯ ಆಧಾರ ಬೇಕು. ಅದಕ್ಕೆ ನಾವು ಯಾವುದನ್ನು ನಂಬುವುದಾದ್ರೆ ನಾವು ಸತ್ಯದ ಮೇಲೆ ನಿಲ್ಲುವರಾಗಿರಬೇಕು ಪ್ರಿಯರೇ. ಅದಕ್ಕಾಗಿ ಲೋಕದಲ್ಲಿ 3 ಜನರು ಮಾತ್ರ ಸಜೀವವಾಗಿ ಒಯ್ಯಲ್ಪಟ್ಟಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳ್ತಾರೆ, ಹನೋಕನು, ಎಲೇನು ಎಂಬುದಾಗಿ ನೋಡುವಾಗ ನಾವು 2 ಅರಸ 24:51 ವಚನದಲ್ಲಿ ನೋಡುವರಾಗಿದ್ದೇವೆ ಪ್ರಿಯರೇ. ಸಮಯ ಆಗಿದ್ರಿಂದ ನಾನು ಮುಂದಕ್ಕೆ ಹೋಗ್ತೇನೆ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಸಹಿತ ಮರಣ ಹೊಂದಿ ಆತನು ಒಯ್ಯಲ್ಪಟ್ಟನು. ಲೂಕನ ಬರೆದಂತ ಸುವಾರ್ತೆ 24:51 ನಾವು ನೋಡುವರಾಗಿದ್ದೇವೆ. ಎಲಿಯನು ಹನೋಕನು ಸಾಯಲಿಲ್ಲ, ಆದ್ರೆ ಯೇಸು ಕ್ರಿಸ್ತನು ಸತ್ತನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಇಬ್ರಿಯ ಗ್ರಂಥಕರ್ತನು ಹೇಳುವಂತ ಆಲೋಚನೆ 11:6 ಪ್ರಿಯರೇ. ಯಾಕೆ ಹೇಳ್ತಾನೆ? ದೇವರ ಬಳಿಗೆ ಬರುವನು ದೇವರು ಇದ್ದಾನೆ, ಮೊದಲು ನಂಬಬೇಕು, ಕ್ರಿಸ್ತನನ್ನು ನಂಬಬೇಕು, ಅವರು ಮುಂದಿನ ಜೀವಿತ ಶುರುವಾಗುತ್ತದೆ ಪ್ರಿಯರೇ. ಅವರು ಎದುರು ನೋಡುವವರಾಗಿದ್ದಾರೆ ಎಂಬುದಾಗಿ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 3:16 ಸಹಿತ ಬಹಳ ಸ್ಪಷ್ಟವಾಗಿ 3:16 17ನೇ ವಚನದಲ್ಲಿ ವಾಕ್ಯದಲ್ಲಿ ಅದು ಅಡಿಪಾಯವಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು ಪ್ರಿಯರೇ. ನಾವು ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 16-17ನೇ ವಚನವನ್ನ ಓದಿಕೊಳ್ಳೋಣ. ಮತ್ತಾಯ ಸುವಾರ್ತೆ 3:16 ಮತ್ತು 17. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು, ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಬೇರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನೇ ದೇವರು, ಸರ್ವವ್ಯಾಪ್ತಿಯಾಗಿರುವಂತ ದೇವರು. ಆತನು ಇಲ್ಲೂ ಇದ್ದಾನೆ, ಪರಲೋಕದಲ್ಲೂ ಇದ್ದಾನೆ ಪ್ರಿಯರೇ. ಅದು ನಂಬತಕ್ಕ ವಾಕ್ಯವಾಗಿದೆ ಪ್ರಿಯರೇ. ಆತನ ದೈವತ್ವದ ವಿಷಯದಲ್ಲಿ ಮಾತಾಡುವಂಥದ್ದು ಪ್ರಿಯರೇ. ಇವತ್ತು ನಾವು ಅದನ್ನ ನಂಬಬೇಕು. ಯಾಕಂದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಬಂದು ಆತನು ದೀಕ್ಷಾಸ್ಥಾನ ಪಟ್ಟನು ಪ್ರಿಯರೇ. ಆತನು ಹೇಳುವಂತ ಮಾತು ನಾವು ಪ್ರಕಟಣೆ ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 19-20 ವಚನಗಳನ್ನು, ಲೋಕದ ಕಟ್ಟ ಕಡೆಗೆ ಹೋಗ್ರಿ, ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಲ್ಲಿ ಹೇಳಿ ದೀಕ್ಷಾಸ್ಥಾನವನ್ನ ಕೊಡ್ರಿ ಎಂಬುದಾಗಿ ಆತನ ಆಜ್ಞೆ ಆಗಿದೆ. ಹಾಗಾಗಿ ಆತನ ನೋಡ್ಬೇಕು. ಕೀರ್ತನೆ 147:10-11 ಆ ನಂಬಿಕೆ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಓದಿಕೊಳ್ಳೋಣ. 147 ಕೀರ್ತನೆ 10 ಮತ್ತು 11ನೇ ವಚನದಲ್ಲಿ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ನೋಡ್ರಿ, ದೇವರು ತಿಳಿಸಿದ್ದಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವರ ಭಕ್ತರಲ್ಲಿ ತನ್ನ ಕರುಣೆ ಕೃಪೆ ಬಯಸುವವರನ್ನ ಬದಲಾಗಿ ಆತನಿಗೆ ಭಯಪಡುವವರಾಗಿ ಇರುವವರಿಗೆ ಆತನ ಕೃಪೆ ಮತ್ತು ನಿರೀಕ್ಷೆ ಸಿಗುತ್ತಿದೆ. ಹಾಗಾದ್ರೆ ನೀವು ಯಾರ ಮೇಲೆ ನಂಬಿಕೆ ಇಡಬೇಕು? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಯಾರು ಆತನಲ್ಲಿ ನಂಬಿಕೆ ಇಟ್ಟಾರೋ ಆತನು ಇಷ್ಟಪಡುವನಾಗಿದ್ದಾನೆ. ಯಾರ್ಯಾರು ಆತನ ನಾವು ಯೋಹಾನ ಸುವಾರ್ತೆ 1:12 ನೋಡ್ತೇವೆ. ಯಾರು ಆತನನ್ನು ಅಂಗೀಕರಿಸಿದ್ರು, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಆತನು ಕೊಟ್ಟನು ಪ್ರಿಯರೇ. ಆ ನಂಬಿಕೆಯ ಮುಖಾಂತರ ಪ್ರಿಯರೇ ನಾವು ರಕ್ಷಣಾನಂದದಲ್ಲಿ ನಾವು ಆತನನ್ನು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಿದ್ದೇವೆ ಪ್ರಿಯರೇ. ನಾವು ಯಾಕೋಬನ ಪತ್ರಿಕೆ ಇಲ್ಲಿ ನೋಡ್ತೇವೆ. ಯಾಕೋಬನು
2:22, 23ರಲ್ಲಿ ಅಬ್ರಹಾಮನ ನಂಬಿಕೆ ಕ್ರಿಯೆಯಲ್ಲಾಯ್ತು. ಯಾಕಂದ್ರೆ ಆತನು ದೇವರು ಹೇಳಿದ ಹಾಗೆ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆತನು ದೇವರು ಹೇಳಿದ ರೀತಿಯಲ್ಲಿ ಆತನು ನಡೆದುಕೊಂಡ ಎಂಬುದಾಗಿ. ಪ್ರೇರೆ ಶಾಸ್ತ್ರಿಗಳು ಪರಿಸಾಯರು ಸಹಿತ ಅವರು ಬರೀ ಬಾಯಿ ಮಾತಿನಲ್ಲಿ ಹೇಳುತ್ತಾರೆ ಇವರು ವಿನಃ ನಂಬಿಕೆ ಇಲ್ಲದೆ ಅವರು ಮಾತಾಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. 1 ಪೇತ್ರ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಯಾರನ್ನ ಮೆಚ್ಚಿಸುವವರಾಗಿರಬೇಕು ಎಂಬುದಾಗಿ ಒಂದು ಮಾತು ಬರೆಯಲ್ಪಟ್ಟಿದೆ. ಪೇತ್ರನು ಸಭಾ ಸೇವಕನ ವಿಷಯದಲ್ಲಿ ಮಾತಾಡುವಂತದ್ದಾಗಿದೆ. ಪ್ರೇರೆ 1 ಪೇತ್ರ 5:2. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ, ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ಇಲ್ಲಿ ಬಹಳ ಸ್ಪಷ್ಟವಾಗಿ ಸಭಾ ಸೇವಕನ ಆ ಕುರುಬನ ವಿಷಯದಲ್ಲಿ ಮಾತಾಡುವಂಥದ್ದು. ಎಷ್ಟೋ ವಿಷಯಗಳಲ್ಲಿ ದೇವ ಸೇವಕರು ಇವತ್ತು ತಪ್ಪಿ ಹೋಗಿದ್ದಾರೆ. ಪ್ರಿಯರೇ, 5:2 ಹೇಳ್ತಾರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟದ ಪೂರ್ವಕವಾಗಿಯೂ, ನೀಚವಾದ ದ್ರವ್ಯಾಸೆಯಿಂದಲ್ಲ. ಪ್ರಿಯರೇ, ಇವತ್ತು ಕ್ರಿಸ್ತಿಯ ಗೋಳದಲ್ಲಿ, ಸಭಾಗೋಳದಲ್ಲಿ ಅವರು ಹಣದಾಸೆಯಿಂದ, ಹಣದ ಪ್ರೀತಿಯಿಂದ ಅವರು ಕಾರ್ಯವನ್ನು ಮಾಡುತ್ತಾರೆ. ಎಷ್ಟೋ ಸಮಯದಲ್ಲಿ ದೇವಜನರು ಸಭೆಗೆ ಬಂದರೂ ಸಹಿತ ದೇವ ಸೇವಕನು ಸಭೆಯಲ್ಲಿ ಇರುವುದಿಲ್ಲ. ಬೇರೆ ಅದಕ್ಕೆ ಹೇಳ್ತಿರುವುದು, ನೀವು ಇಲ್ಲಿ 2ನೇ ವಚನ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿ ಮತ್ತು ನೀಚ ದ್ರವ್ಯಾಸೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶಕ್ಕೆ ಕೊಟ್ಟಿರುವ ಸಭೆಯ ಮೇಲೆ ದುರಾತನ ಮಾಡದಂತೆ ನಡೆಯಿರಿ. ಎಷ್ಟೋ ಸೇವಕರು ಇವತ್ತು ತನ್ನದೇ ಸಭೆ ಎಂಬುದಾಗಿ, ತನ್ನದೇ ಆಸ್ತಿ ಎಂಬುದಾಗಿ ಅವರು ನಡೆದುಕೊಳ್ಳುವಂಥದ್ದು ನಾವು ನೋಡಿದ್ದೇನೆ. ಪ್ರಿಯರೇ, ಅವರ ಕಾರ್ಯಗಳು, ಅವರ ಮಾತುಗಳು, ಅವರ ಹಾವಭಾವಗಳು ನಾವು ಗಮನಿಸಿದ್ದೇವೆ. ನಾನು ಭದ್ರಾವತಿಯಲ್ಲಿ 4 ವರ್ಷ ಬ್ರದರಿಂಗ್ ಸಭೆಯಲ್ಲಿ ನಾನು ಇದ್ದಾಗ ಅವ್ರು ಮಾಡುವಂತ ಕಾರ್ಯಗಳು, ದಬ್ಬಾಳಿಕೆಗಳು ನಾವು ನೋಡಿದ್ದೇವೆ. ದೇವಜನನ ಅಲಕ್ಷ್ಯ ಮಾಡಿ ಹಣಕ್ಕಾಗಿ ಪ್ರತಿ ಭಾನುವಾರ ತನ್ನ ಸಭೆಯಲ್ಲಿ ಇರದೆ ಅವರು ಹಣಕ್ಕಾಗಿ ಬೇರೆ ಸಭೆಗಳಲ್ಲಿ ಹೋಗಿ ಕಾರ್ಯವನ್ನು ಮಾಡುವಂಥದ್ದು. ಆ ಕುರಿ ಮಂದೆಯನ್ನು ನಾವು ಕಾಯುವರಾಗಿರಬೇಕು. ಪ್ರಿಯರೇ, ಅದು ದೇವರಿಗೆ ಇಷ್ಟವಾದಂತ ಕಾರ್ಯಗಳನ್ನ ಮಾಡಬೇಕು. ಎಷ್ಟೋ ಜನ ಈ ವಾಕ್ಯವನ್ನು ಮರೆತು ಹೋಗಿದ್ದಾರೆ. ದೇವರ ಮಾತುಗಳು, ದೇವರ ಆಲೋಚನೆಗಳು, ದೇವರ ನಂಬಿಕೆ ವಿಷಯಗಳನ್ನು ಅವರು ಮರೆತು ಹೋಗಿದ್ದಾರೆ. ಪ್ರಿಯರೇ, ನಮ್ಮ ರಕ್ಷಕನು, ಒಡೆಯನು ಆತನೇ ಎಂದು ನಾವು ಹೇಳಿರುವಾಗ ನಮ್ಮ ಅಗತ್ಯಗಳು, ನಮ್ಮ ಕೊರತೆಗಳು, ನಮ್ಮ ಬಾಧೆಗಳು ಎಲ್ಲವನ್ನ ಆತನು ನೋಡಿಕೊಳ್ಳುವಂತ ಸರ್ವಶಕ್ತನಾದಂತ ದೇವರು. ಆತನ ಮೇಲೆ ಆಶ್ರಯಿಸಿಕೊಂಡು ನಾವು ನಂಬಿಕೆ ಉಳ್ಳವರಾಗಿ ನಡೆದುಕೊಳ್ಳಬೇಕು. ಪ್ರಿಯರೇ, ಇದರಲ್ಲಿ ಇನ್ನೂ ಬಹಳಷ್ಟು ವಿಷಯ ಇದೆ, ನಾನು ಮಾತಾಡುವುದಿಲ್ಲ, ನಾನು ಮಾತಾಡಿದ್ದೇ ಹೆಚ್ಚಾಗಿದೆ. ಪ್ರಿಯರೇ, ಹಾಗಾಗಿ ನಾವು ನಂಬಿಕೆ ಮುಖಾಂತರ, ಆತನ ಕಾರ್ಯಗಳ ಮುಖಾಂತರ, ಆತನು ಹೇಳಿದ ಮುಖಾಂತರವಾಗಿ ಆತನಿಗೆ ಮೆಚ್ಚುಗೆ ಉಳ್ಳವರಾಗಿರಬೇಕು. ಅದು ಆತನ ಪ್ರೀತಿಯನ್ನ ಪ್ರಕಟಿಸುವಂಥದ್ದು, ಆತನಿಗೆ ಪ್ರೀತಿಯನ್ನ ತೋರಿಸುವಂಥದ್ದು ಆಗಿದೆ. ಪ್ರಿಯರೇ, ಇವೆಲ್ಲ ನಾವು ನಂಬಿಕೆಯ ವಿಷಯದಲ್ಲಿ, ಇಷ್ಟದ ವಿಷಯದಲ್ಲಿ ಮಾತಾಡಿದ್ದೇವೆ. ಪ್ರಿಯರೇ, ಇನ್ನು ನಾನು ಬರುವಂಥದ್ದು ನಿರೀಕ್ಷೆ ವಿಷಯದಲ್ಲಿ ಬರ್ತಾ ಇದ್ದೇನೆ. ಪ್ರಿಯರೇ, ನಿರೀಕ್ಷೆ ವಿಷಯದಲ್ಲಿ ಏನ್ ನಿರೀಕ್ಷೆ ಇದೆ? ಈ ದಿನಮಾನಗಳಲ್ಲಿ ರಾಜಕಾರಣಿಗಳ ಮೇಲೆ ನಾವು ನಿರೀಕ್ಷೆ ಇಡಲು ಸಾಧ್ಯನಾ? ಅವ್ರೇನಾದ್ರೂ ಸತ್ಯವನ್ನ ಹೇಳ್ತಾರಾ? ಎಂದಾದ್ರೂ ಸತ್ಯವನ್ನ ನುಡಿದಿದ್ದು ನಾವು ನೋಡಿದ್ದೇವಾ? ಸುಳ್ಳನ್ನು ಹೇಳಿ ಅಧಿಕಾರ ಪಟ್ಟಂತ ರಾಜಕಾರಣಿಗಳು ಎಷ್ಟೇ ಇದ್ದಾರೆ ಅಲ್ವಾ? ಆದರೆ ನಮ್ಮ ಕರ್ತನು ಸತ್ಯ ನಂಬಿಕೆಯ ಮೇಲೆ ಆಧಾರವಾಗಿದೆ. ನನ್ನ ಕರ್ತನು, ಆತನು ಸುಳ್ಳಾಡುವನಲ್ಲ. ಪ್ರಿಯರೇ, ಆತನು ಸತ್ಯವಂತನು. ಸತ್ಯ ಅಂದ್ರೆ ಏನು ಪ್ರಿಯರೇ? ನಾವು ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ನಿನ್ನ ವಾಕ್ಯವೇ ಸತ್ಯವಾಗಿದೆ ಎಂಬುದಾಗಿ ಅಪೊಸ್ತಲನಾದಂತ ಯೋಹಾನನು ತಿಳಿಸುವಂತವನಾಗಿದ್ದಾನೆ. ಪ್ರಿಯರೇ, ಆತನಲ್ಲಿ ನಿರೀಕ್ಷಿಸಬಹುದು. ನಾವು ಆತನು ಬಂದು ನಮ್ಮನ್ನ ಕರೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ನಮಗೆ ಭರವಸೆ ಇದೆ. ಪ್ರಿಯರೇ, ನಿರೀಕ್ಷೆ ಇದೆ. ಪ್ರಿಯರೇ, ನಮ್ಮ ಈ ಲೋಕಯಾತ್ರೆಯಲ್ಲಿ ನಮ್ಮನ್ನ ಆತನು ಕಾದು ನಡೆಸ್ತಾನೆ, ಕಾಪಾಡ್ತಾನೆ ಎಂಬುದಾಗಿ ನಾವು ಆತನ ಮೇಲೆ ನಿರೀಕ್ಷೆ ಇಟ್ಟಿದ್ದೇವೆ. ನಾವು ಎಷ್ಟೋ ಸಲ ಪ್ರಾರ್ಥನೆ ಮಾಡುತ್ತೇವೆ ಈ ಲೋಕಯಾತ್ರೆಯಲ್ಲಿ. ಪ್ರಿಯರೇ, ನಾನು ಯಾವಾಗ್ಲೂ ಹೇಳ್ತೀನಿ, ಪರಲೋಕದಲ್ಲಿ ಪ್ರಸಂಗ ಇಲ್ಲ, ಪರಲೋಕದಲ್ಲಿ ಪ್ರಾರ್ಥನೆ ಇಲ್ಲ ಅಂತೀನಿ.
ಬೇರೆ ಪ್ರಾರ್ಥನೆಯಿಂದ ಎಷ್ಟೋ ವಿಷಯಗಳನ್ನ ದೇವರ ಹತ್ರ ಕೇಳಿ ನಾವು ಬೇಡಿಕೊಂಡಿದ್ದೇವೆ, ಪಡೆದುಕೊಂಡಿದ್ದೇವೆ, ಸಂತೋಷಿಸಿದ್ದೇವೆ. ಪ್ರಿಯರೇ, ದೇವರಿಗೆ ಸ್ತೋತ್ರವನ್ನ ಸಭಾಮಧ್ಯದಲ್ಲಿ ಹೇಳಿದ್ದೇವೆ. ಹಾಗಾಗಿ ಆತನ ಮೇಲೆ ನಂಬಿಕೆ ಇಡಬಹುದು, ಆತನಲ್ಲಿ ಆಶ್ರಯಿಸಿಕೊಳ್ಳಬಹುದು, ಆತನ ಮೇಲೆ ನಿರೀಕ್ಷೆಯನ್ನ ನಾವು ಇಡುವುದು. ಪ್ರಿಯರೇ, ಆ ನಿರೀಕ್ಷೆ ಎಂದಿಗೂ ಹಾನಿಯಾಗುವುದಿಲ್ಲ. ಪ್ರಿಯರೇ, ಹಾಗಾಗಿ ದೇವರಿಗೆ ಪ್ರಾಮುಖ್ಯತೆ ದೇವರು ಪ್ರಾಮುಖ್ಯತೆ ನೀಡಿದ್ದಾನೆ. ಅರ್ಧ ದಾರಿಗೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಪ್ರಿಯರೇ, ಒಂದು ಸುವಾರ್ತೆ ನಾವು 14ನೇ ಅಧ್ಯಾಯದಲ್ಲಿ ನಾವು ನೋಡಿದೆ, ನಮ್ಮ ದೇವರು ಆಜ್ಞಾಘೋಷರೊಡನೆ ಆತನು ನಿರೀಕ್ಷೆಗೆ ಯೋಗ್ಯನಾಗಿದ್ದಾನೆ. ಆಜ್ಞಾಘೋಷರೊಡನೆ ಆತನು ಬರುತ್ತಾನೆ, ಸುಮ್ಮನೆ ಬರೋದಿಲ್ಲ. ಆತನು ವಿಜಯಘೋಷವನ್ನ ನಮ್ಮನ್ನ ಆಹ್ವಾನಿಸುವನಾಗಿದ್ದಾನೆ. ಪ್ರಿಯರೇ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಆ ನಿರೀಕ್ಷೆ ವಿಷಯದಲ್ಲಿ ಬರೆಯಲಾಗಿದೆ. ಸಿಸ್ಟರ್ ಓದಿ, ಎಫೆಸ ಪತ್ರಿಕೆ 2:12. ಎಫೆಸ 2:12. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದಿರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನಮ್ಮ ಸ್ತೋತ್ರವಾಗ್ಲಿ ಈ ವಾಕ್ಯಕ್ಕಾಗಿ. ಪ್ರಿಯರೇ, ದೇವರು ಆತ್ಮನು ನಮ್ಮ ಎಷ್ಟು ಸ್ಪಷ್ಟವಾದಂತ ನಂಬಿಕೆಯಲ್ಲಿ ನಮ್ಮನ್ನ ಹೊಸ ಒಡಂಬಡಿಕೆ ಜನರನ್ನ ನಡೆಸುವರು. ಅವರು ಪರಲೋಕಕ್ಕೆ ಮೊದಲು ಕರೆಯಲ್ಪಟ್ಟವರು, ಅವರನ್ನ ಬಿಟ್ಟು ನಮ್ಮನ್ನು ಆತನು ಈ ಪರಲೋಕಕ್ಕೆ ಕರೆದ ಆತನು ನಂಬಿಗಸ್ತನು. ಪ್ರಿಯರೇ, ನಾವು ನಮ್ಮನ್ನ ಅನ್ಯರು, ಯಾವ ಯೋಗ್ಯತೆ ಇಲ್ಲದಂತವರು, ದೇವರಿಗೆ ವೈರಿಗಳಾದಂತ ನಾವು ಆತನಿಗೆ ಯಾವ ಯೋಗ್ಯತೆ ಇಲ್ಲದಂತವರು, ಆತನು ನಮ್ಮನ್ನ ಕರೆದಿದ್ದಾನೆ. ಆ ನಿರೀಕ್ಷೆಯ ಮೇಲೆ ಆತನು ಪರಲೋಕಕ್ಕೆ ನಮ್ಮನ್ನ ಕರೆದಿದ್ದಾನೆ. ಪ್ರಿಯರೇ, ನಾವು ನಂಬಿಕೆ ಉಳ್ಳವರಾಗಿ ನಡೆಯೋಣ. ಇನ್ನು ನಾವು ಕೊನೆಯ ವಿಷಯವಾಗಿ, ನನ್ನ ಸಮಯ ಇನ್ನು 3 ನಿಮಿಷ ಇದೆ, ನಾವು ಮಾತಾಡಿ ಮುಗಿಸಿಕೊಳ್ಳೋಣ. ಇನ್ನು ಪ್ರೀತಿಯ ವಿಷಯದಲ್ಲಿ ನಾನು ಮಾತಾಡಿದ್ದೆ. 13ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಆ ಪ್ರೀತಿ ನಮ್ಮಲ್ಲಿ ಇರಬೇಕು ಎಂಬುದಾಗಿ. ಪ್ರಿಯರೇ, ಅದು ದೈವಿಕ ಪ್ರೀತಿ. ಅದರಲ್ಲಿ ಮೋಸವಿಲ್ಲ, ವಂಚನೆ ಇಲ್ಲ, ಕಪಟವಿಲ್ಲ, ಯಾವ ಕಳಂಕ ಇಲ್ಲದಂತ ಪ್ರೀತಿ. ದೇವರು ನಮ್ಮನ್ನ ಸದಾ ನೋಡುವನು ಆಗಿದ್ದಾನೆ. ಪ್ರಿಯರೇ, ನಾವು 1ನೇ ಪತ್ರಿಕೆ ಯವಾನನ 1ನೇ ಪತ್ರಿಕೆ 4:19 2 ವಿಷಯಗಳನ್ನ ಹೇಳಿ ನಾನು ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಪ್ರೀತಿಸುತ್ತೇವೆ. ಸರ್, ಇರ್ಲಿ ಸಿಸ್ಟರ್, ಒಂದು ವಿಷಯವನ್ನ ಹೇಳಿ ನಾನು ಆ ಭಾಗ್ಯಕರವಾದಂತ ನಿರೀಕ್ಷೆ ವಿಷಯದಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಆಮೇಲೆ ಪ್ರೀತಿಯ ಬಗ್ಗೆ ಮಾತಾಡ್ತೀನಿ. ಆ ಭಾಗ್ಯಕರವಾದಂತ ನಿರೀಕ್ಷೆ ನಮ್ಮೆಲ್ಲರಿಗೂ ಆತನು ಕೊಟ್ಟಿದ್ದಾನೆ. ಕೀರ್ತನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಆ ಪ್ರೀತಿಕರವಾದ ನಿರೀಕ್ಷೆ ಅಂದರೆ ಏನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಗೀತಾ 2:13. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆ ಭಾಗ್ಯಕರವಾದ ನಿರೀಕ್ಷೆ ಅಂದ್ರೆ ನಮ್ಮ ಮಹಾದೇವರ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷ ಎದುರು ನೋಡುತ್ತೇವೆ. ಪ್ರಕಟಣೆ ಪುಸ್ತಕ ನಾವು 22ನೇ ಅಧ್ಯಾಯ 20 ವಚನದಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ತ್ರೇಕತ್ವ ದೇವರೊಡನೆ ಅನ್ಯೋನ್ಯತೆ ಇದೆ ಎಂಬುದಾಗಿ 1ನೇ ಪತ್ರಿಕೆ ಯವಾನನ 1ನೇ ಪತ್ರಿಕೆ 1:3 ಯವಾನನ ಪತ್ರಿಕೆ 1ನೇ ಪತ್ರಿಕೆ 1:3 ಬರೆಯಲ್ಪಟ್ಟಿದೆ. ಆ ಭಾಗ್ಯಕರವಾದಂತ ನಿರೀಕ್ಷೆಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂತದ್ದು. ಥ್ಯಾಂಕ್ ಯು ಸಿಸ್ಟರ್. ದೇವರ ಸ್ತೋತ್ರವಾಗಲಿ.
ಅದೇ ರೀತಿಯಾಗಿ ನಾವು ನೋಡ್ತೇವೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 2ನೇ ವಚನದಲ್ಲಿ ಮಹಿಮೆಯ ಬಿಡಾರ ಆತನಾಗುತ್ತದೆ ಎಂಬುದಾಗಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ದೇವರ ನಾಮ ಸ್ತೋತ್ರವಾಗಲಿ. ಇದು ಬಹಳ ಪ್ರಾಮುಖ್ಯವಾದಂತಹ ವಾಕ್ಯವಾಗಿದೆ ಪ್ರೇರೆ. ಇದು ಭಾಗ್ಯಕರವಾದ ನಿರೀಕ್ಷೆಯ ಮೇಲೆ ಆದುಕೊಳ್ಳುವಂಥದ್ದು ಪ್ರೇರೆ. ಅದು ಪ್ರತಿಯೊಬ್ಬರ ವಿಶ್ವಾಸಿ ಜೀವಿತದಲ್ಲಿ ಬಹು ಪ್ರಾಮುಖ್ಯವಾದಂತಹ ವಚನಗಳಾಗಿವೆ ಪ್ರೇರೆ. ಹಾಗಾಗಿ ಕೊನೆಯ ವಿಷಯಕ್ಕೆ ನಾವು ಬರೋಣ. ಪ್ರೀತಿ ವಿಷಯದಲ್ಲಿ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನ. ಮಾರ್ಕ 12:30. ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ಹೌದು ಪ್ರಿಯರೇ, ಆತನು ಹೇಳಿದಂತ ಮಾತುಗಳನ್ನ ನಾವು ಪರಿಪಾಲಿಸಬೇಕು. ಹಾಗಿದ್ದರೆ ಮಾತ್ರ ಪ್ರಿಯರೇ, ಈ ದಿನಮಾನಗಳಲ್ಲಿ ನಾನತ್ವ ಹೆಚ್ಚಾಗಿದೆ. ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ಯಾವನಾದರೂ ನನ್ನ ಹಿಂದೆ ಹಿಂಬಾಲಿಸುವುದಾದರೆ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ, ತನ್ನ ಎಂಬುದಾಗಿ ನೋಡುವಾಗ ನಾನತ್ವ, ಆ ನಾನತ್ವವನ್ನು ಯಾರು ಎಂಬುದಾಗಿ ನೋಡುವಾಗ ಆತನು ನನ್ನೊಳಗಿದ್ದಾನೆ, ಕೆಲವೊಮ್ಮೆ ನನ್ನೊಳಗೆ ಅಡಗಿಕೊಂಡಿದ್ದಾನೆ. ಆ ನಾನತ್ವ ಬಿಟ್ಟು ಆ ನಾನತ್ವ ಎಂಬ ಶಿಲುಬೆ ನಾವು ಹೊತ್ತುಕೊಂಡು ಆತನೊಟ್ಟಿಗೆ ಬರಬೇಕು. ಪ್ರಿಯರೇ, ಆ ಶಿಲುಬೆ ನಮ್ಮ ಕಷ್ಟಗಳು, ಕಣ್ಣೀರು, ಬಾಧೆಗಳು ಆತನನ್ನು ಹಿಂಬಾಲಿಸಬೇಕು. ಅಂತವರಿಗೆ ಮಾತ್ರ ಆ ನಿತ್ಯ ಜೀವಿತದಲ್ಲಿ ಆ ನಿರೀಕ್ಷೆ ಇದೆ ಪ್ರಿಯರೇ. ಆತನೊಟ್ಟಿಗೆ ಇರುವುದಕ್ಕೂ ಸಾಧ್ಯವಾಗಿದೆ ಪ್ರಿಯರೇ. ಆತನೊಟ್ಟಿಗೆ ಜೀವಿಸುವುದಕ್ಕೂ ಸಾಧ್ಯವಿದೆ ಪ್ರಿಯರೇ. ಈ ಅಲ್ಪವಾದ ಜೀವಿತ 50, 60, 70 ವರ್ಷಗಳ ಜೀವಿತ. ಆತನನ್ನ ನಂಬಿದಂಥವ್ರು ನಾವು, ಆತನನ್ನ ನಿರೀಕ್ಷಿಸಿದಂಥವ್ರು ನಾವು, ಆತನ ಪ್ರೀತಿಯಲ್ಲಿ ನೆಲೆಗೊಂಡಂಥವ್ರು ನಾವು, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಮಾತಿಗೆ ವಿಧೇಯರಾಗಿರಬೇಕು. ಬೇರೆ ನಾವು ತಪ್ಪಿ ಹೋಗಿದ್ದರೆ ಹಿಂದೆ ಎಲ್ಲರೊಟ್ಟಿಗೆ ನಾವು ಪ್ರೀತಿಯಿಂದ ನಡೆದುಕೊಳ್ಳೋಣ. ಇದು ಪ್ರೀತಿಯ ವಿಷಯವಾಗಿದೆ ಪ್ರೇರೆ. ಅನೇಕ ವಿಷಯವಿದೆ. ನಂಬಿಕೆ, ನಿರೀಕ್ಷೆ, ಅದು ಹಿತವನ್ನ ಬಯಸುತ್ತದೆ. ಪ್ರೀತಿ ಇತರ ವಿಷಯವನ್ನು ಅದು ಬಯಸುತ್ತದೆ ಪ್ರೇರೆ. ಆದರೆ ಪ್ರೀತಿ ಕೊನೆಯದಾಗಿ ನಿಲ್ಲುವಂಥದ್ದು. ನಾವು ಎಲ್ಲಾ ಕಾರ್ಯಗಳನ್ನ ಪ್ರೀತಿಯಿಂದ ಮಾಡಬೇಕು ಪ್ರೇರೆ. ಒಂದು ಸಭೆಯಲ್ಲಿ 2 ಬೋಧಕರಿದ್ರು. ಆ ಬೋಧಕರು ಸಭೆಯಲ್ಲಿ ಪ್ರಸಂಗಗಳನ್ನ ಮಾಡುವಾಗ ಒಬ್ಬರು ವಾಕ್ಚಾತುರ್ಯದಿಂದಲೂ ಮನೋಹರದಿಂದಲೂ ಅವರು ಕ್ರಮಬದ್ಧವಾಗಿ ಬೋಧಿಸುತ್ತಾ ಅವರು ಯಾವಾಗಲೂ ಇದ್ರು. ಅವರ ಕ್ರಮಬದ್ಧತೆ ಹೆಚ್ಚಾಗಿತ್ತು. ಅವರ ಒಂದು ಶೈಲಿ ಅಂದ್ರೆ, ಆದ್ರೆ ಅವರಲ್ಲಿ ಗಡುಸುತನ, ನಗು ಎಂಬುದೇ ಇಲ್ಲ, ಪ್ರೀತಿ ಎಂಬುದೇ ಇಲ್ಲ ಪ್ರೇರೆ. ಆದ್ರೆ ಇನ್ನೊಬ್ಬ ಸೋದರರು ಸ್ವಲ್ಪ ಸರಳವಾಗಿ ಮಾತಾಡುವಂತ ಸೋದರರು ಇದ್ದರು. ಅವರು ಹೆಚ್ಚು ಕಡಿಮೆ ಮಾತಾಡಿದ್ರು, ಬಹು ಪ್ರೀತಿಯಿಂದ ಪ್ರಸಂಗವನ್ನ ಮಾಡುತ್ತಿದ್ದರು ಪ್ರೇರೆ. ಹಾಗಾಗಿ ಸಭೆಯವರು ಆ 2ನೇ ವ್ಯಕ್ತಿಯ ಸಭಾ ನಾಯಕನಾಗಿ ಆರಿಸಿಕೊಂಡರು ಪ್ರೇರೆ. ಇವತ್ತು ನಮ್ಮ ಸೇವೆಯಲ್ಲಿ ನಾವು ಕ್ರಿಸ್ತನನ್ನ ಪ್ರೀತಿಸಿದ್ದೇವ? ಆತನ ಪ್ರೀತಿಯ ವಾಕ್ಯವನ್ನ ಪ್ರೀತಿಯ ದೈವಿಕ ಪ್ರೀತಿಯಲ್ಲಿ ಪ್ರಕಟಿಸಿದ್ದೇವ? ನಾವು ಮೋಸ ಹೋದರೆ ಪ್ರೇರೆ, ನಾವು ಹಿಂದೆ ಆತನ ದೈವಿಕ ಪ್ರೀತಿಯನ್ನೆಲ್ಲಗೊಂಡು ದೇವಜನರಿಗೆ ಆತನ ಪ್ರೀತಿಯನ್ನು ತೋರಿಸೋಣ ಪ್ರಿಯರೇ. ಹಾಗಾಗಿ ಈ ದಿನಮಾನಗಳಲ್ಲಿ ನಾನು ಸಹಿತ ಬಹಳ ಅಲ್ಪನು, ಗಣನೆಗೆ ಬಾರದಂತವನು. ಆದ್ರೆ ಕ್ರಿಸ್ತನ ಪ್ರೀತಿ ನಮ್ಮನ್ನ ಒತ್ತಾಯಪಡಿಸುತ್ತದೆ. ವಾಕ್ಯವನ್ನು ಹೇಳಬೇಕು, ಜನರಿಗೆ ರಕ್ಷಣೆಯಲ್ಲಿ ನಡೆಸಬೇಕು, ದೇವರ ಪ್ರೀತಿಯಲ್ಲಿ ನಡೆಸಬೇಕು, ಪರಲೋಕಕ್ಕೆ ನಡೆಸಬೇಕು ಪ್ರಿಯರೇ. ನಾವು ಪರಲೋಕಕ್ಕೆ ಎಲ್ಲರೂ ಹೋಗಬೇಕು. ಎಲ್ಲರೂ ನಾಶನಕ್ಕೆ ಹೋಗಿದ್ದಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಪ್ರಿಯರೇ. ಈ ಪ್ರೀತಿಯ ಶ್ರೇಷ್ಠತೆ ಇನ್ನು ಬಹಳ ಇದೆ. ನಾನು ಅಲ್ಪನು, ಗಣನೆಗೆ ಬಾರದವನು. ನನಗೆ ತಿಳಿದಿರುವ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಹೇಳಿದ್ದೇನೆ.